ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಮುಗ್ದೋದ್ರೂ ಕೂಡ ಇನ್ನೂ ನನ್ನ ವೀಡಿಯೋಸ್ಗೆ ಬಂದುಬಿಟ್ಟು ಅಕ್ಕ ಟಾಪ್ 10 ಮೂಮೆಂಟ್ಸ್ ನಿಮಗೆ ಯಾವ್ದು ಇಷ್ಟ ಆಯಿತು ಬಿಗ್ ಬಾಸಲ್ಲಿ ಆ ವೀಡಿಯೋಸ್ನ ಮಾಡಿ, ಮತ್ತು ಎಂಟೈರ್ ಬಿಗ್ ಬಾಸ್ ಜರ್ನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ವೀಡಿಯೋ ಮಾಡಿ ಅಂತ ತುಂಬ ಕೇಳ್ತಾ ಇದ್ದೀರಾ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ನಿಮ್ಮ ಸಪೋರ್ಟು ಇದೇ ಥರ ಇರಲಿ. ನಾನು ಬೇರೆ ಯಾವುದು ಕಂಟೆಂಟ್ ಮಾಡಿದರೂ ಕೂಡ ದಯವಿಟ್ಟು ನೋಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಮಾತಾಡೋಕೆ ಹೊರಟಿರೋ ವಿಚಾರ ಬಂದುಬಿಟ್ಟು, ಹನುಮಂತ್ ಅವರು ಸಿಂಪತಿಯಿಂದನೇ ಒಂದು ವಿನ್ ಆದ್ರ, ಮತ್ತು ತ್ರಿವಿಕ್ರಮ್ ತುಂಬ ಡಿಸರ್ವಿಂಗ್ ಇದ್ರ ವಿನ್ ಆಗೋಕ್ಕೆ ಅಂತ ಪ್ರತಿಯೊಂದು ಕ್ವಶನ್ಸ್ ನಿಮ್ಗೆ ಏನೇನಿದೆಯೋ ಅದು ನನಗೂ ಕೂಡ ಇದೆ. ನನ್ನ ಅಭಿಪ್ರಾಯ ಏನು ಅಂತ ನಾನು ಈ ವಿಡಿಯೋಲಿ ಶೇರ್ ಮಾಡ್ತೀನಿ. ಅದೇನು ಎತ್ತ ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬಿಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟಾಗಿ ವಿಚಾರಕ್ಕೆ ಜಂಪ್ ಆಗೋದಾದರೆ, ನಮ್ಮ ಹನುಮಂತು ಅವರು ಸಿಂಪತಿ ಆಟ ಆಡಿ ಗೆದ್ರ? ಈ ಕ್ವಶನ್ಗೆ ಆನ್ಸರು, ಪ್ರತಿಯೊಂದು ಸೀಸನಲ್ಲೂ ಕೂಡ ಈ ಸಿಂಪತಿ ಅನ್ನೋದೇನಿರುತ್ತೆ ಅದು ವರ್ಕ್ ಆದೇ ಆಗುತ್ತೆ, ಆಯಿತಾ. ಲಾಸ್ಟ್ ಟೈಮ್ ಕಾರ್ತಿಕ್ ಮಹೇಶ್, ನೀವು ಟಾಪ್ 5 ಕಂಟೆಸ್ಟೆಂಟ್ಸ್ನ ನೋಡ್ಕೊಂಡು ಹೋದರೆ ಅದರಲ್ಲಿ 3 ಕಂಟೆಸ್ಟೆಂಟ್ಸು 4 ಕಂಟೆಸ್ಟೆಂಟ್ಸು ಡೆಫಿನೆಟ್ಲಿ ಸ್ಟ್ರಾಂಗ್ ಆಗಿದ್ರು, ಆಯಿತಾ. ಕಾರ್ತಿಕ್ ಅವರಾಗಲಿ, ಸಂಗೀತ ಅವರಾಗಲಿ, ಮತ್ತು ಇವರು ಏನದು ಯಾರಪ್ಪ, ಪ್ರತಾಪ್ ಅವರಾಗಲಿ, ಮತ್ತು ವಿನಯ್ ಅವರಾಗಲಿ, ಇವರೆಲ್ಲರೂ ಕೂಡ ಸ್ಟ್ರಾಂಗ್ ಆಗಿದ್ರು. ಬಟ್ ಲಾಸ್ಟ್ ಟೈಮು ಡ್ರೋನ್ ಪ್ರತಾಪ್ ಅವರು ಸಿಂಪತಿಯಿಂದನೇ ಬಂದಿದ್ದು, ಆಯಿತಾ. ಅವ್ರ ಗೇಮು ಎಷ್ಟು ಟಾಪ್ 5ವರೆಗೂ ಬಂದಿದ್ದಾರೆ ಅಂದರೆ, ಯಾವುದೇ ಕಂಟೆಸ್ಟೆಂಟ್ಸ್ ಆದರೂ ಕೂಡ ಅವರ ಒಂದು ಲೀಸ್ಟ್ ಪರ್ಫಾರ್ಮೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಇಲ್ಲಾಂದರೆ ಬೇರೆ ಕಂಟೆಸ್ಟೆಂಟ್ಸ್ನ ಇಮ್ಮರ್ಸಿ ಆ ಒಂದು ಪ್ಲೇಸ್ವರೆಗೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ವಿನ್ ಆಗೋಕ್ಕೆ ಒಂದು ಸಿಂಪತಿ ಅನ್ನೋ ಕಾರ್ಡು ಡೆಫಿನೆಟ್ಲಿ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಕಾರ್ತಿಕ್ ಮಹೇಶ್ ಅವರಿಗೆ ಲಾಸ್ಟು 2 to 3 ವೀಕ್ಸ್ ಇರಬೇಕಾದ್ರೆ ಅವ್ರಿಗಷ್ಟೊಂದು ಹೈಪೇ ಇರಲಿಲ್ಲ. ಬಟ್ ಯಾವಾಗ ಅವರು ತನೀಶಾನ ಎಲಿಮಿನೇಟ್ ಮಾಡಿದೆ ಅಂತ ಹೇಳಿ ಒಂದು ಮಿರರ್ ಮುಂದೆ ಕೂತು ಅಳ್ತಾರೆ, ಮತ್ತು ಅವ್ರ ತಂಗಿ ವಿಡಿಯೋ ಕಾಲ್ ಯಾವಾಗ ಬರುತ್ತೆ ಅಲ್ಲಿಂದ ಅವ್ರಿಗೆ ಎಂಟೈರ್ ಜರ್ನಿ ಗ್ರಾಫೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ತುಂಬ ಜನ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನಿಗೆ ದುಡ್ಡು ತುಂಬ ಇಂಪಾರ್ಟೆಂಟ್ ಇದೆ, ತುಂಬ ಬಡವ, ತುಂಬ ಕಷ್ಟಪಟ್ಟಿದ್ದಾನೆ ಅಂತ ಒಂದು ಸಿಂಪತಿ ಕಾರ್ಡು ಡೆಫಿನೆಟ್ಲಿ ಅಲ್ಲಿ ಪ್ಲೇ ಆಯಿತು, ಆಯಿತಾ, ಲಾಸ್ಟ್ ಟೈಮು. ಮತ್ತು ವಿನಯ್ ಅವ್ರ 4th ಪೊಸಿಷನ್ ಬಂದಾಗ ಸಿಕ್ಕಾಪಟ್ಟೆ ಶಾಕ್ ಆದರು ಎಲ್ಲರೂ. ವೋಟಿಂಗ್ ರಿಸಲ್ಟ್ಸ್ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ವಿನಯ್ ಅವರು ಬೆಟರ್ ಪ್ಲೇಸಲ್ಲಿದ್ದಾರೆ, TRP ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಬೆಟರ್ ಪ್ಲೇಸಲ್ಲಿದ್ದರು. ಬಟ್ ಒಂದ್ಸಲ ಎಲಿಮಿನೇಟ್ ಆದ ತಕ್ಷಣ ವಿನಯ್ಗೆ ಮತ್ತು ಸಂಗೀತಗೆ ಬಂದಂಥ ಕ್ರೇಜು ನೆಕ್ಸ್ಟ್ ಲೆವೆಲ್ಲು, ಆಯಿತಾ. ಸೊ ಸಿಂಪತಿ ಅನ್ನೋದು ವಿನ್ ಆಗೋಕ್ಕೂ ಕೂಡ ಮ್ಯಾಟರ್ ಆಗುತ್ತೆ. ಮನೆಯಿಂದ ಆಚೆ ಬಂದಾದ್ಮೇಲೂ ಕೂಡ ಆ ಒಂದು ಸಿಂಪತಿ ಅನ್ನೋದು, ಜನಗಳ ಪ್ರೀತಿ ಅನ್ನೋದು ಡಿಪೆಂಡ್ ಆಗುತ್ತೆ. ಸಿಂಪತಿ ಡೆಫಿನೆಟ್ಲಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಈ ಸಲನೂ ಕೂಡ ಆಗಿದ್ದು ಅದೇನೆ. ನೀವು ಒಪ್ತಿರೋ ಇಲ್ವೋ, ಒಂದು ಬಿಗ್ ಬಾಸ್ ಆಫರು, ಇನ್ಫ್ಯಾಕ್ಟ್ ಹನುಮಂತ್ ಅವರೇ ಎಷ್ಟೊಂದು ಇಂಟರ್ವ್ಯೂಲಿ ಹೇಳಿದ್ದಾರೆ, ಇದು ಫಸ್ಟ್ ಟೈಮ್ ಅಲ್ಲ ನನಗೆ ಆಫರ್ ಬಂದಿರೋದು, ಒಂದು 2-3 ಸಲ ಬಿಗ್ ಬಾಸ್ ಕಡೆಯಿಂದ ಆಫರ್ ಬಂದಿತ್ತು ಅಂತ. ಸೊ ಇದು ಫಸ್ಟ್ ಟೈಮ್ ಅಲ್ಲ. ನಾವು ಯಾವುದಾದ್ರೂ ಒಂದು ಪ್ಲೇಸ್ ನೋಡಬೇಕು ಅಂತ ಡಿಸೈಡ್ ಮಾಡಿದ್ರೇ, ಎಲ್ಲಾದರೂ ಟೂರ್ ಹೋಗಬೇಕು ಅಂತ ನೋಡಿದ್ರೇ, ಯಾವ್ಯಾವ ಪ್ಲೇಸಸ್ ಇದೆ, ಜಾಗ ಹೆಂಗಿದೆ, ಟ್ರಾವೆಲ್ ಕಂಫರ್ಟಬಲ್ ಇದೆಯಾ, ಫುಡ್ ಕಂಫರ್ಟಬಲ್ ಇದೆಯಾ, ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಹೋಗ್ತೀವಿ, ಆಯಿತಾ. ಇನ್ನು ಬಿಗ್ ಬಾಸ್ಗೆ ಹನುಮಂತ್ ಅವ್ರು ಬರ್ತಾರೆ ಅಂದರೆ ಕ್ಯಾಮ್ರಾಸ್ ಅಲ್ಲಿರುತ್ತೆ, ಜನ ಹೆಂಗೆ ಮಾತಾಡ್ತಾರೆ ಅನ್ನೋದು ಕೂಡ ತಿಳ್ಕೊಳ್ದೆ ಬಂದಿರ್ತಾರ, ನೀವೇ ಅರ್ಥ ಮಾಡ್ಕೊಳ್ಳಿ. ಬಟ್ ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಬಂದಾಗ ಕ್ಯಾಮ್ರಾ ಹತ್ರ ಹೋಗಿ ಮಾತಾಡೋದೇನೋ, ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಅವ್ರನ್ನ ಹುಡ್ಕೊಂಡು ಹೋಗೋದೇನೋ, ಇದೆಲ್ಲ ಡೆಫಿನೆಟ್ಲಿ ಡ್ರಾಮಾನೇ, ಆಯಿತಾ. ಅದು ಅವ್ರಿಗೆ ಗೊತ್ತೇ ಇರುತ್ತೆ, ಅದು ಬೇಕು ಅಂತಲೇ ಅವರು ಆ ಥರ ಒಂದು ಸ್ವಲ್ಪ ಕ್ಯೂಟಾಗೆ ಇನ್ನೋಸೆಂಟಾಗೆ ಬರುತ್ತೆ ಅನ್ನೋದನ್ನೇ ತಲೆಯಲ್ಲಿ ಇಟ್ಕೊಂಡು ಅಲ್ಲಿ ಮಾತಾಡಿರೋದು. ಬಟ್ ಅದು ತಪ್ಪು ಅಂತ ಕೇಳಿದ್ರೆ ಡೆಫಿನೆಟ್ಲಿ ತಪ್ಪಿಲ್ಲ ಗುರು. ಅದನ್ನು ಬೇರೆ ಕಂಟೆಸ್ಟೆಂಟ್ಸು ನಂಬ್ಸೋಕ್ಕಾಗಲಿಲ್ಲ. ಹನುಮಂತ್ ಅವರು ಜನನ ನಂಬಿಸಿದ್ರು ಅಲ್ವಾ, ಅದೇ ಅವರ ಟ್ಯಾಲೆಂಟು. ಹನುಮಂತ್ ಅವರು ಇನ್ನೋಸೆಂಟ್ ಗೇಮ್ ಆಗಲಿ, ಸಿಂಪತಿ ಗೇಮ್ ಆಗಲಿ ಟ್ರೈ ಮಾಡಲಿಲ್ಲ, ತುಂಬ ಚೆನ್ನಾಗೆ ಮೈಂಡ್ ಗೇಮ್ ಮಾಡಿದ್ರು. ಜನ ಯಾವುದಕ್ಕೆ ಬೀಳ್ತಾರೆ, ಜನ ಯಾವುದನ್ನು ಇಷ್ಟಪಡ್ತಾರೆ, ನಾನು ಹೆಂಗಿರಬೇಕು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಡೆಫಿನೆಟ್ಲಿ ಆಡಿದ್ರು. ಅದು ಅವ್ರಿಗೆ ಖಂಡಿತ ವರ್ಕ್ ಆಯಿತು. ಜನಗಳಲ್ಲಿ ಅಷ್ಟೋ ಇಷ್ಟೋ ಸಿಂಪತಿ ಅಂತೂ ಬಂತು. ಇನ್ಫ್ಯಾಕ್ಟ್ ಬಡವ ಹನುಮಂತು ಅಂತ ಎಷ್ಟು ಜನ ಅಂದ್ಕೊಂಡಿದ್ದಾರೆ, ಅವರು ಗೊತ್ತಾಗಬೇಕಾಗಿರೋದು, ಅವರಿಗೆ ಆದ ಇಷ್ಟು ದಿನ ಒಂದು ಶೋ ಸಿಕ್ಕಿದೆ, ಅವರಿಗೆ ಆದ ಒಂದು ಸ್ವಲ್ಪ ದುಡ್ಡನ್ನ ಮಾಡ್ಕೊಂಡಿದ್ದಾರೆ. ಈ ಕಡೆ ತ್ರಿವಿಕ್ರಮ್ ಅಂತ ನೋಡಿದ್ರೆ, ರನ್ನರ್ ಅಪ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ, ತ್ರಿವಿಕ್ರಮು ಆಲ್ಮೋಸ್ಟ್ 2 ಇಯರ್ಸಿಂದ ಏನೂ ಕೆಲಸ ಮಾಡಿಲ್ಲ. ಪದ್ಮಾವತಿ ಸೀರಿಯಲ್ ಮುಗ್ದಾದ್ಮೇಲೆ ಅವ್ರಿಗಂತ ಒಂದು ಸ್ವಂತ ಮನೆ ಇಲ್ಲ. ಅವ್ರ ಅಮ್ಮನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಿಂಪಲ್ಲು ಎಷ್ಟಿದು ಅಂತ. ಬಟ್ ಅವರೆಲ್ಲೂ ತೋರಿಸ್ಕೊಳ್ಳಿಲ್ಲ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಚೆನ್ನಾಗಿ ಬಟ್ಟೆ ಹಾಕ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಇಗ್ನೋರ್ ಮಾಡಿಬಿಟ್ರು. ಸಿಂಪಲ್ಲಾಗೆ ಪಂಚೆ ಮತ್ತು ಶರ್ಟ್ ಹಾಕ್ಕೊಂಡು ಬಂದಿದ್ದಾನೆ, ಹಳ್ಳಿ ಆಯ್ತಾ, ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಸಿಂಪತಿ ಡೆಫಿನೆಟ್ಲಿ ತುಂಬ ವರ್ಕ್ ಆಯಿತು. ಮತ್ತು ಹನುಮಂತ್ ಅವರು ಅಷ್ಟೇ ಎಂಟೈರ್ ಜರ್ನಿನ ಸಿಕ್ಕಾಬಿಟ್ಟೆ ಚೆನ್ನಾಗಿ ಆಡಿದ್ರು. ಗೇಮ್ ಅಂತ ಬಂದರೂ ಕೂಡ ಎಲ್ಲೂ ಬಿಟ್ಕೊಡ್ಲಿಲ್ಲ. ಅಂತ 6 ಫೀಟ್ ಇರೋ ತ್ರಿವಿಕ್ರಮ್ನು ಕೂಡ ಇಷ್ಟೇ ಇಷ್ಟಿದ್ರು ಕೂಡ
ತುಂಬ ಚೆನ್ನಾಗಿ ಗೇಮ್ ಆಡಿ ಸೋಲಿಸಿ ಟಿಕೆಟ್ ಟು ಫಿನಾಲೆ ತೊಗೊಂಡ್ರು. ಅವ್ರು ಅಷ್ಟು ಆಡಿರೋದಕ್ಕೇನೆ ಡೆಫಿನೆಟ್ಲಿ ಟಾಪ್ 5 ವರೆಗೂ ಬಂದು ಟಿಕೆಟ್ ಟು ಫಿನಾಲೆ ಎಲ್ಲನೂ ಅವರು ಗೆದ್ದಿದ್ದು ಆಯಿತಾ. ಸುಮ್ಮನೆ ಅಂತೂ ಕನ್ಸಿಡರ್ ಮಾಡಲ್ಲ. ಬಟ್ ವಿನ್ನಿಂಗ್ ಅಂತ ಬಂದರೆ ಡೆಫಿನೆಟ್ಲಿ ಸಿಂಪತಿ ವರ್ಕ್ ಆಗಿದೆ. ಬಟ್ ಇನ್‌ಫ್ಯಾಕ್ಟ್ ನನಗೆ ಇನ್ನೊಂದು ಖುಷಿ ಆಗೋದೇನು ಅಂದರೆ ಹನುಮಂತು ವಿನ್ನರ್ ಆಗಿದ್ದೇ ಒಳ್ಳೆಯದಾಯಿತು. ಇನ್‌ಫ್ಯಾಕ್ಟ್ ತ್ರಿವಿಕ್ರಮ್ ಏನಾದರೂ ವಿನ್ನರ್ ಆಗಿದ್ರಿ ಅಂತ ಅಂದ್ಕೊಳ್ಳಿ, ಜನ ಆಚೆಗಡೆ ಹೆಂಗೆ ಮಾತಾಡೋರು ಅಂದರೆ ಹನುಮಂತು ತ್ರಿವಿಕ್ರಮ್‌ಗೆ ಕೊಟ್ಟ ಭಿಕ್ಷೆ ಇದು, ಕಲರ್ಸ್ ಕೊಟ್ಟ ಇವನು, ಈ ಥರ ಎಲ್ಲ ಮಾತಾಡೋರು. ಬಟ್ ಇವಾಗ ಹೆಂಗೆ ಮೀಮ್ ಬರ್ತಾ ಇದೆ ಅಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಮೀಮ್ ನೋಡಿದೆ. ಭವ್ಯ ಮತ್ತು ತ್ರಿವಿಕ್ರಮು ಕಲರ್ಸ್ ಕನ್ನಡ ಅವರ ತವ್ರ ಮನೆ ಅವ್ರದ್ದು. ಅವರಿಬ್ಬರು ಕೂಡ ಅವ್ರ ಮಕ್ಕಳ ಥರ. ಬಟ್ ಕಲರ್ಸ್ ಕನ್ನಡ ಸಪೋರ್ಟ್ ಮಾತ್ರ ಎದುರು ಮನೆಗೆ ಅನ್ನೋ ಥರ. ಹನುಮಂತು ಝೀ ಕನ್ನಡ ಆ ಥರ ಮೀಮ್ಸ್ ಆಗ್ತಾ ಇದ್ದಾರೆ ಇವಾಗ. ಸೊ ಇಲ್ಲಿ ನೋಡಿದ್ರೆ ಅರ್ಥ ಆಗೋದು ಸಿಕ್ಕಾಪಟ್ಟೆ ಪಾಸಿಟಿವಿಟಿ ಅಂತೂ ತ್ರಿವಿಕ್ರಮ್ ಅವ್ರಿಗೆ ಬರ್ತಾ ಇದೆ. ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವರು ಎಷ್ಟೊಂದು ಇಂಟರ್ವ್ಯೂ ಕೊಟ್ಟಿದ್ದಾರಲ್ಲ, ಪ್ರತಿಯೊಂದು ಇಂಟರ್ವ್ಯೂಯಲ್ಲೂ ಕೂಡ ನಾನು ಟಾಪ್ 5ಗೆ ಹೋಗಬೇಕು, ನಾನು ಅಂದರೆ ಟಾಪ್ 2 ಅಲ್ಲಿ ಇರಬೇಕು, ನನ್ನ ಸ್ಟೇಜ್ಗೆ ಅಲ್ಲಿ ನಾವಿಬ್ಬರೇ ನಿಂತಿರಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಅಂದರೆ ಇಬ್ಬರಲ್ಲಿ ಒಬ್ರು ಆಗಿರಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದ್ದು. ಕೊನೆವರೆಗೂ ಇರಬೇಕು ಅಂತ ಅಂದ್ಕೊಂಡೆ. ನಾನಿದ್ದೆ. ನನಗೆ ಅಷ್ಟೇ ಖುಷಿ ಇದೆ. ಮತ್ತು ಹನುಮಂತು ವಿನ್ನರ್ ಆಗಿರೋದು ಕೂಡ ನನಗೆ ಖುಷಿ ಇದೆ. ಇನ್ಫ್ಯಾಕ್ಟ್ ಅವನಿಗೆ ಎಷ್ಟು 5 ಕೋಟಿ ವೋಟ್ಸ್ ಬಂದಿರೋದು ಕೂಡ ಅವನಿಗೆ ಕಡಿಮೆನೇ. 5 6 ಅದು ಕೂಡ ಕಡಿಮೆನೇ ಅಂತ ತುಂಬ ಪಾಸಿಟಿವ್ ಆಗೇ ಮಾತಾಡ್ತಾ ಇದ್ದಾರೆ. ಅಲ್ಲಿ ತುಂಬಾ ಅಂದರೆ ಎಲ್ಲೂ ಒಂದು ಆ್ಯಟಿಟ್ಯೂಡ್ ಇಲ್ದಂಗೆ, ಎಲ್ಲೂ ಒಂದು ಬೇಜಾರು ಇಲ್ದಂಗೆ ತುಂಬಾ ನಗ್ನಗ್ತಾ ಮಾತಾಡ್ತಿರೋದು ನೋಡಿ ಜನಗಳ್ಗೆ ಇನ್ನೂ ತುಂಬ ಪಾಸಿಟಿವ್ನೆಸ್ ಬರ್ತಾ ಇದೆ. ನಾನು ಕೂಡ ಇವಾಗ ಹನುಮಂತು ಅಂತ ಕೇಳಿದರೆ ನೀವು ಹೌದು ಒಂದು ಮೈಂಡ್ ಗೇಮ್ ಆಡಿದ್ದಾರೆ, ಈ ಥರ ಇನ್ನೋಸೆಂಟ್ ಒಂದು ಗೇಮ್ ಏನಿರುತ್ತೆ ಅದನ್ನು ಡೆಫಿನೆಟ್ಲಿ ಪ್ಲೇ ಮಾಡಿದ್ದಾರೆ. ಮಾಸ್ಕ್ ಹಾಕ್ಕೊಂಡಂತೂ ಖಂಡಿತ ಆಡಿದ್ದಾರೆ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ. ಹನುಮಂತ್ ಅವರು ಮಾಸ್ಕ್ ಹಾಕ್ಕೊಂಡು ಬಿಗ್ ಬಾಸ್ ಗೇಮ್ನ ಆಡಿದ್ದಾರೆ. ನೀವು ಹೆಂಗಾದರೂ ಕಮೆಂಟ್ ಬರ್ಕೊಳ್ಳಿ. ಬಟ್ ಅದೇ ನಾನು ತ್ರಿವಿಕ್ರಮ್ನ ಏನು ಅಂತ ಕೇಳಿದ್ರೆ ತುಂಬ ಜೆನ್ಯೂನಾಗೆ ಗೇಮ್ ಆಡಿದ್ದಾರೆ. ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ಜೆನ್ಯೂನಾಗೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ. ಮತ್ತು ಯಾವುದಾದ್ರೂ ಒಂದು ಪ್ರೀತಿ ಆದಾಗ ಇದು ಒಂದು ವೇದಿಕೆ, ಇದರಲ್ಲಿ ನನ್ನ ಹೆಂಗೆ ತೊಗೊಳ್ತಾರೆ ಅನ್ನೋದೇನು ನೋಡದೆ ಅವರ ಫೀಲಿಂಗ್ಸ್ನ ಡೈರೆಕ್ಟಾಗೆ ಹೋಗಿ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದಾರೆ ಭವ್ಯ ಅವ್ರ ಹತ್ರ. ಇನ್ಫ್ಯಾಕ್ಟ್ ಅವ್ರು ನೋ ಅಂತಾರ ಎಸ್ ಅಂತಾರ ಏನೂ ಕನ್ಸಿಡರ್ ಮಾಡದೆ ಹೋಗಿ ಡೈರೆಕ್ಟಾಗಿ ಅವ್ರ ಅನಿಸಿಕೆ ಏನಿದೆ ಅನ್ನೋದನ್ನ ಡೈರೆಕ್ಟಾಗಿ ಶೇರ್ ಮಾಡ್ಕೊಂಡಿದ್ದಾರೆ. ಆಟ ಅಂತ ಬಂದಾಗ ಯಾರಿದ್ದಾರೆ ಅವ್ರ ಎದುರುಗಡೆ ಅಂತಲೂ ನೋಡ್ದೇ ತುಂಬ ಚೆನ್ನಾಗಿ ಅವ್ರನ್ನ ಸೋಲಿಸಿ ಗೆದ್ದಿರೋದುಂಟು. ಮತ್ತು ಜಗಳ ಆಡಬೇಕಾದ್ರೂ ಕೂಡ ಅಷ್ಟೇ, ಅವ್ರ ಕೋಪ ಬಂದಾಗ ಕೋಪ ತೋರಿಸಿದ್ದಾರೆ, ನಗಬೇಕಾದ್ರೆ ನಕ್ಕಿದ್ದಾರೆ, ಅಳಬೇಕಾದ್ರೆ ಅತ್ತಿದ್ದಾರೆ. ಎಲ್ಲೂ ಒಂದು ಮುಖವಾಡ ಹಾಕ್ಕೊಂಡು ತ್ರಿವಿಕ್ರಮು ಗೇಮ್ ಆಡಿದ್ದಾರೆ ಅಂತ ನನಗೆ ಖಂಡಿತ ಅನಿಸಲ್ಲ. ಅವ್ರ ಎಂಟೈರ್ ಜರ್ನಿ ನೋಡಿದಾಗ ನನಗೆ ಒಬ್ಬ ಮನುಷ್ಯ ಹೆಂಗಿರಬೇಕು ಹಂಗೆ ಇದ್ದಾನೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಕೋಪ ಬಂದಾಗೂ ಕೂಡ ಎಷ್ಟೊಂದು ಸಲ ಅಗ್ರೆಷನ್ನ ಕಂಟ್ರೋಲ್ ಮಾಡಿಕೊಂಡು ಈ ಗೇಮು ಇದರಲ್ಲಿ ನಾನು ವಿನ್ ಆಗಬೇಕು, ಇದರಲ್ಲಿ ನಾನು ಚೆನ್ನಾಗಿದ್ರೆ ನನ್ನ ಗೇಮ್, ನನ್ನ ಒಂದು ಆಚೆಗಡೆ ಲೈಫು, ನನ್ನ ಕೆರಿಯರ್ ಚೆನ್ನಾಗಿರುತ್ತೆ ಅಂತ 100% ಫೋಕಸ್ಡ್ ಆಗಿದ್ದು ತುಂಬ ಚೆನ್ನಾಗಿ ಆಡಿರೋದು ತ್ರಿವಿಕ್ರಮ್ ಅಂತಲೇ ನನಗನ್ಸೋದು. ಹನುಮಂತು ಅವರು ಡೆಫಿನೆಟ್ಲಿ ಆಡಿದ್ದಾರೆ. ಬಟ್ ಮೈಂಡ್ ಗೇಮ್ ಆಡೋದು ತುಂಬ ಮುಖ್ಯ ಆಗುತ್ತೆ ಬಿಗ್ ಬಾಸಲ್ಲಿ. ಆ ಗೇಮ್ನ ಆಡಿ ವಿನ್ನರ್ ಆಗಿದ್ದಾರೆ. ಮಾಸ್ಕ್ ಹಾಕ್ಕೊಂಡಿದ್ದಾರಾ ಇಲ್ವಾ ಅನ್ನೋದು ಸೆಕೆಂಡ್ರಿ. ಬಟ್ ಜನನ ನಂಬಿಸಿದ್ದಾರೆ, ಜನಗಳ ಮನಸ್ಸು ಗೆದ್ದಿದ್ದಾರಾ ಇಲ್ವಾ ಅನ್ನೋದೇ ಲಾಸ್ಟಲ್ಲಿ ಯಾರು ವಿನ್ನರ್ ಆಗ್ತಾರೆ ಅನ್ನೋದನ್ನ ಡಿಸೈಡ್ ಮಾಡೋದು. ಅದನ್ನು ಹನುಮಂತು ಅವ್ರು ಮಾಡಿದ್ದಾರೆ. ನನ್ನ ಪ್ರಕಾರ ಮೋಸ್ಟ್ ಡಿಸರ್ವಿಂಗು ತ್ರಿವಿಕ್ರಮ ಇಲ್ಲ ಹನುಮಂತುನ ಅಂತ ಕೇಳೋದಾದರೆ ನಾನು ನಿಜವಾಗ್ಲೂ ತ್ರಿವಿಕ್ರಮೇ ವಿನ್ ಆಗಬೇಕಾಗಿತ್ತು ಅಂತಲೇ ನನಗೆ ಅನಿಸೋದು. ಯಾಕಂದರೆ ತುಂಬ ಆನೆಸ್ಟಾಗೆ ಮುಖ ಕೊಡ್ದಂಗೆ ಹೇಳಿ ಬಂದಿದ್ದು. ಎಲ್ಲೂ ಇಷ್ಟಿಷ್ಟೇ ಮಾತಾಡಬೇಕು ಅಷ್ಟಷ್ಟೇ ಮಾತಾಡಬೇಕು ಅಂತ ಅಲ್ಲ. ಪ್ಯಾರಾಗ್ರಾಫ್ ಆದ್ರೂ ಅವ್ರಿಗೇನು ಅನಿಸುತ್ತೋ ಅದನ್ನು ತುಂಬ ಚೆನ್ನಾಗೇ ಮಾತಾಡಿ ರಿಯಲ್ಲಾಗಿ ಇದ್ದಿದ್ದ ವ್ಯಕ್ತಿ ತ್ರಿವಿಕ್ರಮು. ಆ ಕಡೆ ಇವಾಗ ಜನ ಸಪೋರ್ಟ್ ಸಿಗ್ತಾ ಇರೋದು ಕೂಡ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಮೋಸ್ಟ್ಲಿ ಅವರೇನಾದರೂ ವಿನ್ನರ್ ಆಗಿಬಿಟ್ಟಿದ್ರು ಅಂದಿದ್ರೆ ಡೆಫಿನೆಟ್ಲಿ ಅದು ಹನುಮಂತು ಕೊಟ್ಟಿರೋ ಭಿಕ್ಷೆ, ಕಲರ್ಸ್ ಕೊಟ್ಟಿರೋ ಭಿಕ್ಷೆ, ಕಲರ್ ಕೋಟ, ಅದು ಇದು ಅಂತ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಬಂದಿರೋದು. ಬಟ್ ಈಗ ತ್ರಿವಿಕ್ರಮ್ಗೆ ಸಿಗ್ತಿರೋ ಸಪೋರ್ಟು ಎಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಸೊ ನೀವು ಯಾರು ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವರು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಏನಂದರೆ ಇವಾಗ ಅಟ್ಲೀಸ್ಟ್ ವಿನ್ನರ್ ಆಗೋಕ್ಕೆ ಸಪೋರ್ಟ್ ಮಾಡಿಲ್ಲ. ಆಚೆ ಒಳಗಡೆ ಇರಬೇಕಾದ್ರೆ ಸಿಂಪತಿ ಬರಲಿಲ್ಲ, ಓಟ್ ಹಾಕಲಿಲ್ಲ. ಅಟ್ಲೀಸ್ಟ್ ಈಗ ಆಚೆ ಬಂದಿದ್ದಾರೆ, ಅವ್ರ ಪ್ರಾಜೆಕ್ಟ್ಸ್ ಏನಿರುತ್ತೆ, ಅವ್ರು ಏನು ಕೆಲಸ ಮಾಡ್ತಾರೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿ ಅದೇ ಒಂದು ಗ್ರೇಟೆಸ್ಟ್ ಥಿಂಗ್ ನಾವು ಅಭಿಮಾನಿಗಳಾಗಿ ಅವ್ರಿಗೆ ಮಾಡೋಕ್ಕಾಗೋದು ಅಂತ ಅನಿಸುತ್ತೆ. ಭವ್ಯ ಮತ್ತು ತ್ರಿವಿಕ್ರಮ್ ವಿಚಾರಗಳು ಕೂಡ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಇವತ್ತಾದರೆ ಮಾಡ್ತೀನಿ, ಡೆಫಿನೆಟ್ಲಿ ನಾಳೆ ಅಂತೂ ಪಕ್ಕಾ ಮಾಡ್ತೀನಿ. ಇಷ್ಟ ಆಗಿತ್ತು ಈ ವಿಡಿಯೋಗೆ.
ಯಾರು ತ್ರಿವಿಕ್ರಮ್‌ನ ಬಕೆಟು ಅಂದ್ಕೊಳ್ತಾ ಇದ್ದೀರೋ ಅಂದ್ಕೊಳ್ಳಿ. ಯಾಕಂದರೆ ನೀವು ಒಬ್ಬರು ಅಭಿಮಾನಿಗಳಾಗಿದ್ದೀರಾ ಅಂದರೆ ನಾನು ಕೂಡ ಒಬ್ಬ ಅಭಿಮಾನಿಗಳಾಗಿರ್ತೀನಿ ಅಲ್ವಾ. ಬಟ್ ಆ್ಯಸ್ ಅ ರಿವ್ಯೂವರ್ ನಾನು ರಿವ್ಯೂ ಕೊಡಬೇಕಾದ್ರೆ ಅವ್ರು ತ್ರಿವಿಕ್ರಮ್ ತಪ್ಪು ಅಂತ ತಪ್ಪು ಮಾಡಿದಾಗೂ ಕೂಡ ನಾನು ತಪ್ಪು ಮಾಡಿದ್ದೀರಾ ಅಂತ ಹೇಳಿದ್ದೀನಿ. ತಪ್ಪು ಮಾಡಿಲ್ಲದೆ ಇದ್ದಾಗ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅಪ್ರಿಷಿಯೇಟ್ ಮಾಡಿದ್ದೀನಿ. ಅವ್ರು ತಪ್ಪು ಮಾಡಿದರೂ ಕೂಡ ಮಾಡಿಲ್ಲ ಅಂತ ನಾನು ಎಲ್ಲೂ ನನ್ನ ವೀಡಿಯೋಸಲ್ಲಿ ಹೇಳಿಲ್ಲ. ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವ್ರ ಬಗ್ಗೆನೇ ಸಿಕ್ಕಾಪಟ್ಟೆ ಥಂಬ್ನೇಲ್ಸ್ ಕೆಟ್ಟದಾಗೂ ಕೂಡ ಇದೆ, ಹೋಗಿ ನೋಡ್ಕೊಳ್ಳಿ. ಯಾರು ತ್ರಿವಿಕ್ರಮ್ ಬಕೆಟ್ ಅಂತ ಅಂತಿರೋ ಅವರಿಗಷ್ಟೇ ಉತ್ತರ. ಇಷ್ಟ ಆಗಿತ್ತು, ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀವಿ. ಲೈವ್ ಬರ್ಬೇಕು ಅನಿಸ್ತಾ ಇದೆ, ಬಟ್ ನನಗೆ ಯಾವತ್ತೂ ಲೈವ್ ಬಂದು ಅಭ್ಯಾಸನೇ ಇಲ್ಲ. ನೋಡುವ ಯಾವತ್ತು ಬರ್ತೀನೋ ಅಂತ. ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.